ನಿಮ್ಮ ಜೊತೆ ಓದಂತ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸ್ನೇಹಿತ, ನಿಮ್ಮ ಕಾಲೇಜ್ ಮೇಟ್, ಎಷ್ಟು ಖುಷಿ ಇದೆ ಅವ್ರು ಸಿಎಂ ಆಗ್ತಾರಂತದ್ದು? ಭಾರಿ ಖುಷಿ ಆಗುತ್ತೆ ಸರ್. ನಾನು ಚೀಫ್ ಮಿನಿಸ್ಟರ್ ಆಗೋಷ್ಟು ಖುಷಿ ಇರುತ್ತೆ. ಅವಾಗಲೂ ಅದೇ ತರ ರಗಡ ಗಾಡಿ ಗಿಡಿ ಬಿಟ್ಟಿರ್ತಾ ಇದ್ರಲ್ವ? ಕಿಂಗು ಬಿಡಿ ಸರ್ ಅವರು. ಅವಾಗ ರಾಜಾನೇ, ಇವಾಗ ರಾಜಾನೇ. ಒನ್ ಮ್ಯಾನ್ ಆರ್ಮಿ ಸರ್ ಅವರು. ಒನ್ ಮ್ಯಾನ್ ಆರ್ಮಿ, ಯಾರನ್ನೂ ಇದು ಮಾಡೋದಿಲ್ಲ. ಕಾಲೇಜಲ್ಲಿ ಇದ್ದಾಗಲೇ ಇದು ಮಾಡೋರು, ಒಬ್ಬರೇ ಫೈಟ್ ಮಾಡೋರು, ಒಬ್ಬರೇ ಇದು ಮಾಡೋರು. ಸ್ನೇಹಿತರೆ, ರಾಜ್ಯಕ್ಕೆ ಒಬ್ಬರು ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರುವಂತದ್ದು. ಸೊ ಈ ಕುರಿತು ಮಾತನಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕ್ಲಾಸ್ಮೇಟ್, ಅವ್ರ ಜೊತೆ ಓದಂತ ಸಹೋದ್ಯೋಗಿ, ಕಾಲೇಜ್ನಲ್ಲಿ ಓದಂತ ಸಹೋದ್ಯೋಗಿ ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಆಶ್ಚರ್ಯ, ಅವ್ರು ಸಿಕ್ಕಿದಿಲ್ಲಿ ರಾಮ ಮಂದಿರಲ್ಲಿ. ಸೊ ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಗೆ ನಿಮ್ಮ ಜೊತೆ ಓದಂತ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸ್ನೇಹಿತ, ನಿಮ್ಮ ಕಾಲೇಜ್ ಮೇಟ್, ಎಷ್ಟು ಖುಷಿ ಇದೆ ಅವ್ರು ಸಿಎಂ ಆಗ್ತಾರಂತದ್ದು? ಭಾರಿ ಖುಷಿ ಆಗುತ್ತೆ ಸರ್. ನಾನು ಚೀಫ್ ಮಿನಿಸ್ಟರ್ ಆಗೋಷ್ಟು ಖುಷಿ ಇರುತ್ತೆ. ಅಲ್ವರ, ಜೊತೆಲಿ ಓದೋರು, ಜೊತೆಲಿ ಇದ್ದವರು, 24 ಗಂಟೆ ಜೊತೆಲಿ ಇದ್ದವರು. ಸೊ ಹೆಂಗೆ ಸರ್ ನೀವು ಅವ್ರ ಕ್ಲಾಸ್ಮೇಟ್? ಎಲ್ಲಿಂದ? ಇಲ್ಲಿ SDRC ಕಾಲೇಜು BCom ಓದಿದ್ದು ಅವರು. ನಾನು PUC ಇಂದ ಅಲ್ಲಿ ಓದ್ತಿದ್ದೆ. BComಗೆ ಅಡ್ಮಿಷನ್ ಆಗಿ ಬಂದ್ರು, ಮತ್ತೆ ಸ್ಟೂಡೆಂಟ್ ಆದ್ರು. ನಮ್ಮ ಸ್ಟೂಡೆಂಟ್ ಲೀಡರ್ ಆದ್ರು. ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ನಾವೆಲ್ಲ ಸಪೋರ್ಟ್ ಕಂಪ್ಲೀಟ್ ಮಾಡೋರು. ನಮ್ಮ ಮನೆ ಇಲ್ಲೇ ರಾಮ ಮಂದಿರ, ಅವ್ರದ್ದು ಬಸವೇಶ್ ನಗರ. ಜೊತೆಲೇ ಇರ್ತಿದ್ದೋ, 24 ಗಂಟೆ ಜೊತೆಲಿ ಇರ್ತಿದ್ದೋ. ಇಲ್ಲ, ಹಂಗೆಲ್ಲ ನಾವು ಒಂದು VS ಆರಾಧ್ಯ ಅನ್ಬಿಟ್ಟು ಇದು BMTC ಚೇರ್ಮನ್ ಅವರೇ, ಮತ್ತೆ ಸಲೀಮು, ಮತ್ತೆ ಹರಿಪ್ರಸಾದ್ ಅವರು, ನಮ್ದೆಲ್ಲ ಒಂದು ದೊಡ್ಡ ಇದಿತ್ತು, ಗ್ಯಾಂಗ್ ಇತ್ತು, ಒಂದು ಸ್ನೇಹಿತ ಬಳಗ. ಚೆನ್ನಾಗಿದೆ. ಇವಾಗ ಅದು ರೆಕಗ್ನೈಸ್ ಮಾಡ್ತಾರೆ. ಕ್ಲಾಸ್ಮೇಟ್ ನೋಡಿ, ಅವರು ಕೂಡ ಹೇಳ್ತಾ ಇದ್ರೆ, ಆ ಕಡೆ ಕ್ಯಾಮ್ರಾ ಪ್ಯಾನ್ ಮಾಡಿ, ಅವರು ಕೂಡ ಪ್ರೂಫ್ ಅಂದ್ರೆ ಅವರು ಕೂಡ ವಿಟ್ನೆಸ್ ಮಾಡ್ತಾ ಇದ್ರೆ ಇವರು ಕ್ಲಾಸ್ಮೇಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ. ಸೊ ನಿಜಕ್ಕೂ ಖುಷಿ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ, ಅವರ ಕ್ಲಾಸ್ಮೇಟ್ ಅಂದ್ರೆ ಅವರು ಸ್ನೇಹಿತರ ಜೊತೆ ಮಾತಾಡ್ತಾ ಇರುವಂತದ್ದು, ಅಚಾನಕ್ ಆಗಿ ಸಿಕ್ಕಿರುವಂತದ್ದು ರಾಮ ಮಂದಿರಲ್ಲಿ ನಮಗೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ತಾವು ಇಬ್ರು ಕೂಡ ಸ್ನೇಹಿತರಾಗಿದ್ರಿ. ಸೊ ಎಷ್ಟು ಜನ ಸ್ನೇಹಿತರ ಬಳಗ ಇತ್ತು ಸರ್ ಅವಾಗ? ತುಂಬಾ ಜನ ಆಯ್ತು ಸರ್. ನಮ್ದು ಗ್ಯಾಂಗ್ ಒಂದು 200-300 ಜನ ಇದ್ದವು ಕಾಲೇಜಲ್ಲಿ. ಒಂದು ಗ್ಯಾಂಗು, ನಮ್ದು ಕ್ಲಾಸ್ ಅಂತ ಇಲ್ಲ, ಫುಲ್ಲು ಕಾಲೇಜು ಇದರಲ್ಲಿ ಇದ್ದವು ನಾವು. ಸೈನ್ಸು, ಆರ್ಟ್ಸು, ಕಾಮರ್ಸು ಎಲ್ಲ ಕಂಬೈಂಡ್ ಇತ್ತಲ್ಲ, ಎಲ್ಲ ಚೆನ್ನಾಗಿದ್ದವು ನಾವು. ಒಂದು ಗ್ಯಾಂಗ್ ಇತ್ತು, ಚೆನ್ನಾಗಿ ಇದು ಮಾಡ್ತೇವೆ, ಚೆನ್ನಾಗಿದ್ದು ಸರ್. ಅವಾಗ್ಲೂ ಅದೇ ತರ ರಗಡ ಗಾಡಿ ಗಿಡಿ ಬಿಟ್ಟಿರ್ತಾ ಇದ್ರಲ್ವ? ಕಿಂಗು ಬಿಡಿ ಸರ್ ಅವರು. ಅವಾಗ ರಾಜಾನೇ, ಇವಾಗ ರಾಜಾನೇ. ಬಸವೇಶ್ ನಗರ, ರಾಮ ಮಂದಿರ ಇದೇ ಬಿಲ್ಡಿಂಗ್. ಹೇಗಿತ್ತು ಸರ್ ಆ ದಿನಗಳನ್ನ ನೆನ್ಸ್ಕೊಂಡ್ರೆ? ಇವಾಗ ನೆನ್ಸ್ಕೊಂಡ್ರೆ ಈ ತರ ಜನ ಬರಲ್ಲ ನಮ್ಗೆ. ಇವಾಗ ಇನ್ನು ಜನರೇಷನ್ ಬೇರೆ, ಅವಾಗಿನ ಜನರೇಷನ್ ಬೇರೆ. ಒಬ್ರಿಗೊಬ್ರು ಹೆಂಗೆ ಬಿಟ್ಟು ಕೊಡ್ತಾ ಇರ್ಲಿಲ್ಲ ನಾವು, ಆ ತರ ಇದ್ದು. ಇಲ್ಲಿ ಯಾರ್ಯಾರು ವಾಸ ಇದ್ರು ಸರ್? ಅವ್ರು ಡಿ ಕೆ ಶಿವಕುಮಾರ್ ಸರ್ ಅವರೆಲ್ಲ ಅದು ನೆನಪಿಲ್ಲ. ಅವರ ತಮ್ಮ, ಅವ್ರ ಸಿಸ್ಟರ್ ಎಲ್ಲ ಇಲ್ಲೇ ಇದ್ರು. ಇದ್ರ ಸಿಸ್ಟರ್. ಹೌದು, ಅವ್ರ ಸ್ನೇಹಿತರೊಬ್ರು ಡಿ ಕೆ ಶಿವಕುಮಾರ್ ಸರ್ ಸ್ನೇಹಿತರು ಅಡ್ವೊಕೇಟ್, ಅವರು ಕೂಡ ಇದೇ ಮಾತು ಹೇಳಿದ್ರು. ಅವ್ರ ತಮ್ಮ DK ಸುರೇಶ್ ಅವರು, ಅವ್ರ ಸಿಸ್ಟರ್ ಎಲ್ಲರೂ ಜೊತೆಲಿ ಇದ್ರು ಅಂತ ಹೇಳಿ. ಸೊ ಅವಾಗ ಕ್ಲಾಸ್ ಬಂಕ್ ಹಾಕಿ ನೀವೆಲ್ಲಾದ್ರೂ ಹೋಗಿರೋಂತ ದಿನಗಳು ಉಂಟಾ ಸರ್? ನಮ್ದು ಅವಾಗಿಂದ ಸರ್ ಅವರು 80 ಇಂದ ಕಾಂಗ್ರೆಸ್. ಇವಾಗೆಲ್ಲ BJP ಬಂದಿದೆ. ಅವಾಗೆಲ್ಲ ಇದ್ದಿದ್ದು ಎರಡೇ ಸಿಂಡಿಕೇಟ್, ಒಂದು ಕಾಂಗ್ರೆಸ್, ಇನ್ನೊಂದು ಜನತಾ. ನಾವೆಲ್ಲ ಕಾಂಗ್ರೆಸ್. BJP ಅವಾಗ ಅಷ್ಟು ಬೆಳೆದಿರ್ಲಿಲ್ಲ, 80ಲಿ ಏನು ಇರ್ಲಿಲ್ಲ. ಇವಾಗ BJP ಬಂದಿದೆ. ಸ್ಟೂಡೆಂಟ್ ಬಂದ್ಬಿಟ್ಟು ಒಂದು ಸಿಂಡಿಕೇಟ್ ಬಂದು ಕಾಂಗ್ರೆಸ್ಗೆ, ಇನ್ನೊಂದು ಸಿಂಡಿಕೇಟ್ ಬಂದು ಜನತಾ ಪಾರ್ಟಿ ಅಂತ. ಅವಾಗ ಎಲೆಕ್ಷನ್ ಜೋರಾಗಿ ನಡೀತಾ ಇತ್ತು. ಅವಾಗ ನಾವೆಲ್ಲ ಫುಲ್ಲು ಬೆಂಗಳೂರು ಮೇಂಟೈನ್ ಮಾಡ್ತಾ ಇದ್ದೋ ನಾವು. ಕಾಂಗ್ರೆಸ್ ಇದು ಲೀಡರ್, ಅವ್ರ ಲೀಡರ್, ಅವ್ರನ್ನ ಫಾಲೋವರು. ಗೊತ್ತಿಲ್ಲದೆ ಕೇಳ್ತೀನಿ, ಇದಕ್ ಮುಂಚೆ ಅವರು ಕೊತ್ವಾಲ್ ಅವ್ರ ಗ್ಯಾಂಗ್ ಅಲ್ಲಿ ಇದ್ರು, ರೌಡಿಸಮ್ ಅಲ್ಲೂ ಕೂಡ ಇದ್ರು ಅಂತ ಎಲ್ಲ ಹೇಳ್ತಾರೆ ಸರ್. ನಮ್ಗೆ ಗೊತ್ತಿಲ್ಲ. ಬಟ್ ನೀವೊಬ್ರು ಅವ್ರ ಜೊತೆ ಕಾಲೇಜಲ್ಲಿ ಸ್ನೇಹಿತರಾಗಿದ್ಕೊಂಡು ಆ ತರ ರೌಡಿಸಮ್ ಚಟುವಟಿಕೆ ರೌಡಿಸಮ್ ಏನಿಲ್ಲ ಸರ್, ಸುಮ್ಮನೆ ಹೇಳ್ಕೊಂತಾರೆ. ಇಲ್ಲ ಸರ್, ಒಳ್ಳೆ ವ್ಯಕ್ತಿ ಸರ್, ನನಗೆ ಗೊತ್ತಿರಂಗೆ. ಅವರು ಮಾಡ್ಬೇಕಾ, ಸಾಧ್ಯ ಮಾಡೇ ಮಾಡ್ತಾರೆ ಸರ್, ಮಾಡ್ತಾರೆ, ಅದಂತೂ ಗ್ಯಾರಂಟಿ. ನಾವ್ ಅವತ್ತೇ ಹೇಳಿದ ಸರ್, ಕಾಲೇಜಲ್ಲಿ ಇದ್ದಾಗ್ಲೇನೆ ಅವರು ಒನ್ ಮ್ಯಾನ್ ಆರ್ಮಿ ಸರ್. ಅವರು ಒನ್ ಮ್ಯಾನ್ ಆರ್ಮಿ, ಯಾರನ್ನೂ ಇದ್ ಮಾಡೋದಿಲ್ಲ. ಕಾಲೇಜಲ್ಲಿ ಇದ್ದಾಗ್ಲೇ ಇದ್ ಮಾಡೋರು, ಒಬ್ರೇ ಫೈಟ್ ಮಾಡೋರು, ಒಬ್ರೇ ಇದ್ ಮಾಡೋರು. ಗ್ಯಾಂಗ್ ಅದೆಲ್ಲ ಇದ್ ಮಾಡಕ್ ಹೋಗಲ್ಲ. ಇವಾಗ ನೋಡಿ CM ಗೆ ಒಬ್ರೇ ಫೈಟ್ ಮಾಡ್ತಾರೆ. ಇಲ್ಲ, ಮಾತಾಡ್ತಾರೆ. ಇಲ್ಲ, ಹೋಗಬಾರ ಅಂತಾನೆ ಇದ್ ಮಾಡ್ತಾರೆ. ನಾವು ಅನ್ನಕ್ಕಾಗಲ್ಲ, ಅದಕ್ಕೆ ನಾವು ಇದ್ ಮಾಡಕ್ ಆಗಲ್ಲ.
ನಾವು ಅದಕ್ಕೆ ಅಂತಾನೆ ಮಾತಾಡ್ತಾ ಇದ್ದು. ಸರ್ ನಿಮ್ಮ ಹೆಸರು ಎಂತ? ನನ್ನ ಹೆಸರು ಆನಂದ್ ಅಂದ್ಬಿಟ್ಟು. ಬರೋ ಆನಂದ ಅಂತ. ಆನಂದ್ ಅಂತಾನಲ್ಲ, ಶಿವು ಬಾರೋ ಅಂತಾರೆ. ನಿಮ್ಮನ್ ಶಿವು ಬರೋ. ಓಕೆ ಓಕೆ. ಇಲ್ಲ, ಅವ್ರ ಮಾತು ಕೇಳಿದ್ರೆ ನಾನೆಲ್ಲ ಇರ್ತಿದ್ದೆ, ಜೊತೆಲಿ ಇರೋ ಅಂತ ಹೇಳಿದ್ರು. ನಾನು ಮದ್ವೆ ಆದೆ, ನಾನು ಬೇಡಪ್ಪ ರಾಜಕೀಯ ಅನ್ಬಿಟ್ಟು ನಾನು ಈ ಕಡೆ ಬಂದೆ. ಸರ್ ಆಮೇಲೆ ಬಿಕಾಂ ಕಂಪ್ಲೀಟ್ ಆದ್ಮೇಲೆ ನೀವು ಅವ್ರು ಬೇರೆ ಬೇರೆ ಇಲ್ಲ, ಮಿನಿಸ್ಟರ್ ಆಗಿದ್ದಾಗೆಲ್ಲ ಹೋಗ್ಬಿಟ್ಟು ಬರ್ತಾರೆ. ಇವಾಗ ಸ್ವಲ್ಪ ದಿನದಿಂದ ಗ್ಯಾಪ್ ಆಗಿದೆ, ಜಾಸ್ತಿ ಜನ ಇರ್ತಾರೆ, ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅನ್ಬಿಟ್ಟು ನಾನು ಹೋಗ್ತಾ ಇಲ್ಲ. ಹಳೆ ಸ್ನೇಹಿತರ ಬಳಗ ಇವಾಗ್ಲೂ ಇದೆ, ಎಲ್ಲ ಚೆನ್ನಾಗಿ ಒಂದೊಂದು ಲೆವೆಲ್ ಅಲ್ಲಿ ಇದಾರೆ ಸರ್. ನಾನೇ ಇಲ್ಲೇ ಇದ್ದೀನಿ ಅಷ್ಟೇ. ಖುಷಿ ಅಲ್ವಾ? ಶಿವಕುಮಾರ್ ಸರ್ ಖುಷಿ ಇರಲ್ಲ ಸರ್. ಇಲ್ಲಿ ನನಗೆ ರೆಸ್ಪೆಕ್ಟ್ ಕೊಟ್ಟೋದು ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್, ಆರಾಧ್ಯ, ಸಲೀಮು, ಇವ್ರ ಇದರಿಂದ ನನಗೆ ಇಲ್ಲಿ ಒಂದು ಮರ್ಯಾದೆ ಅಂದ್ರೆ ಸ್ವಲ್ಪ ಭಯ ಭಕ್ತಿಯಿಂದ ನಾನು ಯಾರಿಗೂ ತೊಂದರೆ ಕೊಡಕ್ ಹೋಗಲ್ಲ ಸರ್. ಅಷ್ಟು ಮಾತ್ರ ಹೇಳ್ಬೋದು. ಸರ್ ಇವಾಗ ಏನ್ ನಿಮ್ ಸ್ನೇಹಿತರಿಗೆ ಏನ್ ಹೇಳ್ತೀರಿ ಸರ್? ಮುಖ್ಯಮಂತ್ರಿ ಆಗ್ತವ್ರೆ, ಏನ್ ನಿರೀಕ್ಷೆ ಇದೆ ನಿಮ್ಗೆ? ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಛಲ ಇದೆ ಸರ್ ಅವ್ರಿಗೆ. ಅವ್ರ ಹೆಸರು ಮಾಡಬೇಕು, ನನ್ನ ಹೆಸರು ಇರಬೇಕು ಅನ್ನೋದು ಇದೆ. ತುಂಬಾ ಮಾಡ್ತಾರೆ ನೋಡಿ. ನನಗೆ ಅದು ಬಗ್ಗೆ ಚೆನ್ನಾಗಿ ಗೊತ್ತು. ಆಮೇಲೆ ತುಂಬಾ ದೇವ್ರನ್ನ ಅವಾಗ್ಲಿಂದನೂ ಆರಾಧನೆ ಮಾಡ್ತಾ ಇದ್ದಾರೆ. ಇಲ್ಲ, ಇವಾಗ ಸ್ವಲ್ಪ ದಿನದಿಂದ ಮೊದ್ಲು ಅಷ್ಟೊಂದು ಇಲ್ಲ, ಇವಾಗ ಜಾಸ್ತಿ. ಏಜ್ ಆಯ್ತಲ್ಲ ಸರ್, ಹುಡುಗರಲ್ಲೇ ಹುಡುಗರ ಆಟ ಇರ್ತದೆ. ಇವಾಗ ಇನ್ನಲ್ಲಿ ಇವಾಗಿದ್ದು ತುಂಬಾ ದೇವ್ರನ್ನ ಆರಾಧನೆ ತುಂಬಾ ಮಾಡ್ತಾರೆ. ಅಜ್ಜಯ್ಯನ ತುಂಬಾ ನಂಬ್ತಾರ. ಇತ್ತ ಸರ್ ಅಜ್ಜಯ್ ಅವ್ರನ್ನ ನಂಬೋರು? ಅದು ನೆನ್ಪಿಲ್ಲ ಸರ್. ಸರ್ ಬಂಕಾಕ್ ಎಲ್ಲಿಗೆ ಹೋಗಿದ್ದೀರಿ? ಎಲ್ಲಿಗೆ ಹೋಗ್ತಾ ಇದ್ರಿ? ನೆನಪಿಲ್ಲ. ಇಲ್ಲ, ನಮ್ದು ಬರೇ ಇದು ಸಿನಿಮಾ ಹೋಗ್ತಿದ್ದ, ಎಲ್ಲ ಮಾಡ್ತಿದ್ದ. ಪಾರ್ಕ್ ಎಲ್ಲ ಸುತ್ತಾತಲಿಲ್ಲ. ಪಿಕ್ಚರ್ ರಿಲೀಸ್ ಆಯ್ತಾರೆ 200 ಜನ ಹೋಗಿವು ಒಂದು ಥಿಯೇಟರ್ಗೆ. ಎಲ್ಲ ದುಡ್ಡು ಶೇರ್ ಹಾಕ್ಬಿಟ್ಟು ಚೆನ್ನಾಗಿ ಆಟ ಆಡ್ದ ಸರ್. ಅಂದ್ರೆ ಯಾರಿಗೂ ತೊಂದರೆ ಕೊಡ್ಲಿಲ್ಲ, ಯಾರಿಗೂ ಏನು ಇದು ಮಾಡಿಲ್ಲ. ಒಳ್ಳೆ ಲೈಫ್ ಎಂಜಾಯ್ ಮಾಡ್ಬೋದು ಸರ್. ಆಮೇಲೆ ಯಾವ್ದಾದ್ರು ಫ್ಲಾಶ್ ಬ್ಯಾಕ್ ಲವ್ ಸ್ಟೋರಿ ಆತರ ಏನೇನು? ಲವ್ ಇದೆಲ್ಲ ಸರ್. ಅಲ್ಲಿ ಏನ್ ಗೊತ್ತಾ ಸರ್, ಅಲ್ಲಿ ಯೂನಿಯನ್ ಲೀಡರ್ಗಳಾಗ್ಬೇಕಂದ್ರೆ ಹುಡುಗಿರ ಜೊತೆ ಓಟ್ ಹಾಕಲ್ಲ ಸರ್ ಹುಡುಗರು. ಹುಡುಗಿರ ಸವಾಸ ಅದು ಇದು ಏನಿಲ್ಲ. ಲೀಡರ್ ಸರ್. ಸ್ಪೀಚ್ಗೆ ಕಾಲೇಜಲ್ಲಿ ನಿಂತ್ಕೊಂಡ್ರೆ ಸ್ಪೀಚ್ಗೆ ಹುಡುಗರು ನಿಂತ್ಕೊಂಡವ್ರು. ಅಷ್ಟು ಸ್ಪೀಚ್ ಅವಾಗಿನ ಕಾಲದಲ್ಲೇ ಮಾಡ್ತಾ ಇದ್ರು. ಸ್ಪೀಚ್ ಇರೋದು ಎಲೆಕ್ಷನ್ ಅಲ್ಲಿ. ಹಿಂಗೆ ಸ್ಪೀಚ್ ಕೊಡೋರು ಅಂದ್ರೆ ನಾವೇ ಸ್ಟನ್ ಆಗ್ಬಿಡ್ತಿದ್ದೋ. ಆಲ್ ದ ಬೆಸ್ಟ್, ಚೆನ್ನಾಗಿ ಕೆಲಸ ಮಾಡ್ಲಿ, ಒಳ್ಳೇದಾಗ್ಲಿ ಜನಕ್ಕೆ, ಕರ್ನಾಟಕ ಜನಕ್ಕೆ ಅಷ್ಟೇ ಸರ್. ಇಲ್ಲ, ಇವಾಗ CM ಆಗಿದ ತಕ್ಷಣ ಮೀಟ್ ಮಾಡ್ಕೊಂಡು ಬರ್ತೀವಿ. ಇದಿಷ್ಟು ಕೆ ಶಿವಕುಮಾರ್ ಅವರ ಕ್ಲಾಸ್ಮೇಟ್, ಬಿಕಾಂ ನ ಜೊತೆಲಿ ಓದಂತ ಅವರ ಕ್ಲಾಸ್ಮೇಟ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡು, ಜೊತೆಯಲ್ಲಿ ನೂತನ ಮುಖ್ಯಮಂತ್ರಿ ನನ್ನ ಸ್ನೇಹಿತ, ಒಳ್ಳೇದಾಗ್ಲಿ, ಒಳ್ಳೇದ್ ಮಾಡ್ಲಿ ರಾಜ್ಯಕ್ಕೆ ಅಂತ ಹೇಳಿ ಶುಭ ಕೋರಿದ್ರು.